ಬಿಡದಿ ಜೆಡಿಎಸ್ ಪಾದಯಾತ್ರೆಗೆ ವಿಜಯೇಂದ್ರ ಗೈರಾಗಿದ್ದಾರೆ. ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈವಿ ಸ್ಪಷ್ಟನೆಯನ್ನ ಮಾಡಿದ್ದಾರೆ. ಬಿಡದಿ ಪಾದಯಾತ್ರೆ ಬಗ್ಗೆ ಗೊಂದಲದ ಅಗತ್ಯ ಇಲ್ಲ. ನಾನು ಕುಮಾರಸ್ವಾಮಿ ಅವರ ಜೊತೆಗೂ ಮಾತನಾಡಿದ್ದೇನೆ. ನಮ್ಮ ಸಹಕಾರದ ಬಗ್ಗೆಯೂ ಕುಮಾರಸ್ವಾಮಿಗೆ ಹೇಳಿದ್ದೇನೆ. ಸಾಂಕೇತಿಕವಾಗಿ ಬೆಂಬಲ ಕೊಡುವ ತೀರ್ಮಾನವಾಗಿದೆ. ಸದನದಲ್ಲೂ ಒಟ್ಟಿಗೆ ಬಿಡದಿ ವಿಚಾರ ಚರ್ಚೆ ಮಾಡ್ತೇವೆ. ಬಿಡದಿ ಪಾದಯಾತ್ರೆ ಬಗ್ಗೆ ಗೊಂದಲದ ಅಗತ್ಯ ಇಲ್ಲ. ನಾನು ಕುಮಾರಸ್ವಾಮಿ ಅವರೊಟ್ಟಿಗೆ ಈಗಾಗಲೇ ಮಾತನಾಡಿದ್ದೇನೆ. ಸದನದಲ್ಲೂ ಕೂಡ ಒಟ್ಟಿಗೆ ಬಿಡದಿ ವಿಚಾರವನ್ನ ಸದನದಲ್ಲೂ ಕೂಡ ಚರ್ಚೆ ಮಾಡ್ತೇವೆ. ನಮ್ಮ ಸಹಕಾರ ಯಾವಾಗಲೂ ಇದ್ದೇ ಇರುತ್ತೆ ಅಂತ ಹೇಳಿದ್ದಾರೆ. ಪಾದಯಾತ್ರೆ ವಿಚಾರದಲ್ಲಿ ಯಾವುದೇ ಗೊಂದಲ ಬೇಡ. ದೋಸ್ತಿ ಪಾದಯಾತ್ರೆಗೆ ಗೊಂದಲಗಳಿಗೆ ವಿಜಯೇಂದ್ರ ತೆರೆಯನ್ನ ಎಳೆದಿದ್ದಾರೆ. ವಿಜಯೇಂದ್ರ ಪಾದಯಾತ್ರೆಗೆ ಬಂದಿಲ್ಲ ಅನ್ನುವಂತ ಕಾರಣಕ್ಕೆ ಒಂದಿಷ್ಟು ಗೊಂದಲ ಎದುರಾಗಿತ್ತು. ಇದಕ್ಕೆ ತೆರೆಯನ್ನ ಎಳೆದಿದ್ದಾರೆ. ಈ ಗೊಂದಲಕ್ಕೆ ಒಂದು ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ. ಬಿಡದಿ ಜೆಡಿಎಸ್ ಪಾದಯಾತ್ರೆಗೆ ವಿಜಯೇಂದ್ರ ಬರ್ದೇ ಇರೋದಕ್ಕೆ ಯಾವುದೇ ರೀತಿ ಗೊಂದಲ ಇಲ್ಲ. ನಾನು ಈಗಾಗಲೇ ಕುಮಾರಸ್ವಾಮಿ ಅವರ ಹತ್ರ ಮಾತನಾಡಿದ್ದೇನೆ. ಇದ್ರ ಬಗ್ಗೆ ವಿಜಯೇಂದ್ರ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ ಬನ್ನಿ. ಬಿಡದಿ ಪಾದಯಾತ್ರೆ ಬಗ್ಗೆ ಯಾರಿಗೂ ಕೂಡ ಗೊಂದಲ ಇರುವಂಥ ಅವಶ್ಯಕತೆ ಇಲ್ಲ. ನಾನು ಕೂಡ ಕಳೆದ ವಾರ ಮಾನ್ಯ ಕುಮಾರಸ್ವಾಮಿ ಅವ್ರ ಜೊತೆಲಿ ದೂರವಾಣಿ ಮುಖೇನ ಮಾತನಾಡಿದಾಗ ಕುಮಾರಸ್ವಾಮಿ ಅವರೇ, ನಾವು BJPನೂ ಕೂಡ ನಾವು ರೈತರ ಪರವಾಗಿ ಇದ್ದೇವೆ. BJP JDS ಇಬ್ಬರೂ ಸೇರಿ ನಾವು ಈ ಪಾದಯಾತ್ರೆನ ಹಮ್ಮಿಕೊಳ್ಳೋಣ, ಏನು ತೊಂದರೆ ಇಲ್ಲ ಅನ್ನೋ ಮಾತನ್ನು ನಾನು ಕೂಡ ಹೇಳಿದ್ದೆ. ಅವರು ಕೂಡ ಸಕಾರಾತ್ಮಕ ಸ್ಪಂದನೆ ಕೂಡ ಮಾಡಿದರು. ತದನಂತರದಲ್ಲಿ JDS ಕಡೆಯಿಂದ ಪಾದಯಾತ್ರೆ ಘೋಷಣೆಯನ್ನು ಕೂಡ ಮಾಡಿದ್ರು, ದಿನಾಂಕವನ್ನು ಕೂಡ ಘೋಷಣೆ ಮಾಡಿದ್ರು. ಹಾಗಾಗಿ ನಾವು ಪಕ್ಷದಲ್ಲ ನಮ್ಮ ಹಿರಿಯ ಮುಖಂಡರ ಜೊತೆಯಲ್ಲಿ ಕೂತು ಚರ್ಚೆ ಮಾಡಿದಾಗ ಯಾವುದೇ ಕಾರಣಕ್ಕೂ ಗೊಂದಲ ಆಗೋದಕ್ಕೆ ಅವಕಾಶನ ಕೊಡೋದು ಬೇಡ. ಯಾಕಂದರೆ ಈ JDS ಆಗಲಿ BJP ಆಗಲಿ ರೈತರಾಗಲಿ ನಮ್ಮೆಲ್ಲರ ಉದ್ದೇಶ ಒಂದೇ ಇರುವಂಥದ್ದು, ರೈತರ ಹಿತರಕ್ಷಣೆಯನ್ನು ಕಾಪಾಡಬೇಕು. ಈಗಾಗಲೇ